ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮನೆ ಅಡುಗೆ 18. ನಾನಿವತ್ತು ಮಾಡ್ತಿರೋ ರೆಸಿಪಿ ಹೈದ್ರಾಬಾದಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸಂಡೇ ಸ್ಪೆಷಲ್ ಅಲ್ವಾ, ಹಾಗಾಗಿ ನಾನಿವಾಗ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಒಗ್ಗರಣೆಗೆಲ್ಲ ಕಟ್ ಮಾಡ್ಕೊಳ್ತೀವಲ್ಲ ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಎಣ್ಣೆಲಿ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು ಫಸ್ಟು. ನೋಡಿ, ಇವಾಗ ಆಲ್ರೆಡಿ ಅರ್ಧ ಸ್ವಲ್ಪ ಕಲರ್ ಬಂದಿದೆ. ನೆಕ್ಸ್ಟು ಇನ್ನು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ತೀನಿ. ಮತ್ತು ಇವಾಗ ನೋಡಿ, ಈ ಥರ ಆಲ್ರೆಡಿ ಫ್ರೈ ಆಗಿದೆ. ಫ್ರೈ ಆಗಿರೋದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ. ಇವಾಗ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಅದಕ್ಕೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಅರ್ಧ kg ಚಿಕನ್ನು, ಪುದೀನ ಸೊಪ್ಪು ಅರ್ಧ ಬೌಲು, ಕೊತ್ತಂಬರಿ ಸೊಪ್ಪು ಅರ್ಧ ಬೌಲು, ಮತ್ತು ಈರುಳ್ಳಿನ ಫ್ರೈ ಮಾಡ್ಕೊಂಡಿರೋದು ಅರ್ಧ ಬೌಲು, 1 ಬೌಲು ಮೊಸರು, ನೆಕ್ಸ್ಟು ಲವಂಗ, ಚಕ್ಕೆ, ಏಲಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, ಜೀರಿಗೆ ಪುಡಿ 2 ಸ್ಪೂನು, ಬಿರಿಯಾನಿ ಮಸಾಲೆ 2 ಸ್ಪೂನು, ನಿಂಬೆ ರಸ 1, ಖಾರ ಪುಡಿ 2 ಸ್ಪೂನು, ಉಪ್ಪು 1 ಸ್ಪೂನು, ಮತ್ತು ಗ್ರೀನ್ ಚಿಲ್ಲಿ 2, ಮತ್ತು ಸಾಂಬಾರು ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ. 2 ಸ್ಪೂನ್ ಆಯಿಲ್ ಮತ್ತು ಅರಿಶಿನ ಪುಡಿ. ಇವಾಗ ನೆಕ್ಸ್ಟು ಚಿಕನ್ನ ಹೇಗೆ ಮ್ಯಾರಿನೇಟ್ ಮಾಡಬೇಕು ಅಂತ ತೋರಿಸ್ತೀನಿ. ಫಸ್ಟು ಒಂದು ಬೌಲ್ಗೆ ಚಿಕನ್ ಹಾಕ್ಕೊಳ್ಬೇಕು. ನೆಕ್ಸ್ಟು ಉಪ್ಪು, ಖಾರ ಪುಡಿ, ಬಿರಿಯಾನಿ ಮಸಾಲ, ಜೀರಿಗೆ ಪುಡಿ ಮತ್ತು ಅರಿಶಿನ ಪುಡಿ, 2 ಸ್ಪೂನ್ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಇವಾಗ ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ಓಪನ್ ಮಾಡಿ ಹಾಕ್ತಿಲ್ಲ, ಸಿಪ್ಪೆನ ಹಾಗೆ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಗ್ರೀನ್ ಚಿಲ್ಲಿ ಕಟ್ ಮಾಡಿರೋದು 2, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮತ್ತು ಆವಾಗಲೇ ಫ್ರೈ ಮಾಡ್ಕೊಂಡಿರೋದು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಇವಾಗ ಅರ್ಧ ಹಾಕ್ಕೊಳ್ತಿದ್ದೀನಿ ಅಷ್ಟು ಫ್ರೈ ಮಾಡ್ಕೊಂಡಿರೋದ್ರಲ್ಲಿ, ಇನ್ನು ಅರ್ಧ ಆಮೇಲೆ ಯೂಸ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ, ನೆಕ್ಸ್ಟು ಸಾಂಬಾರು ಪುಡಿ, ನೆಕ್ಸ್ಟು ನಿಂಬೆ ರಸ 1. ಅಷ್ಟನ್ನು ಹಾಕ್ಕೊಂಡ್ಮೇಲೆ ಮೊಸರನ್ನ ಇವಾಗ ನಾನು ಫಸ್ಟ್ 4 ಸ್ಪೂನ್ ಅಷ್ಟೇ ಹಾಕ್ಕೊಳ್ತೀನಿ, ಅರ್ಧ, ಆಮೇಲೆ ಇನ್ನರ್ಧ ಆಮೇಲೆ ಯೂಸ್ ಮಾಡ್ಕೊಳ್ತೀನಿ. ಫಸ್ಟ್ ಇವಾಗ 4 ಸ್ಪೂನ್ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮ್ಯಾರಿನೇಟ್ ಮಾಡಬೇಕು, ಯಾಕಂದರೆ ಚಿಕನ್ಗೆ ಮಸಾಲೆ ಎಲ್ಲ ಅಂಟ್ಕೋಬೇಕಲ್ಲ, ಹಂಗಾಗಿ ಫಸ್ಟ್ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ನ ಅಟ್ಲೀಸ್ಟ್ 4 ಅವರ್ಸ್ ಆದರೂ ಬಿಡಬೇಕು ನೀಟಾಗಿ ಮ್ಯಾರಿನೇಟ್ ಆಗೋಕ್ಕೆ, ಇಲ್ಲಾಂದರೆ ಚೆನ್ನಾಗಿ ಅನಿಸಲ್ಲ ಅರ್ಧ ಗಂಟೆಲೇ ಮಾಡಿಬಿಟ್ರೆ. ಸೊ ನಾನು ಎಲ್ಲ ಫುಲ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮ್ಯಾರಿನೇಟ್ ಮಾಡಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ನಾನು 4 ಅವರ್ಸ್ ಬಿಡ್ತೀನಿ. ಆವಾಗ ಚಿಕನ್ ನೀಟಾಗಿ ಮ್ಯಾರಿನೇಟ್ ಆಗಿರುತ್ತೆ ಅಂತ. ನೆಕ್ಸ್ಟ್ ನಾನು 1 ಬೌಲಷ್ಟು ಬಾಸುಮತಿ ಅಕ್ಕಿ ತೊಗೊಂಡು 2 ಸಲ ವಾಶ್ ಮಾಡಿ ನೀರಲ್ಲೇ ಅರ್ಧ ಗಂಟೆ ಬಿಡ್ತೀನಿ. ಇವಾಗ ನೆಕ್ಸ್ಟು ಒಂದು ಕಡಾಯಿಗೆ ನೀರು ಹಾಕ್ಕೊಳ್ತಿದ್ದೀನಿ. ಆಮೇಲೆ ಆವಾಗಲೇ ಬಾಸುಮತಿ ಅಕ್ಕಿನ ನೀರಲ್ಲಿ ನೆನೆಸಿದ್ವಲ್ಲ ಅದನ್ನು ತೆಗಿತಿದ್ದೀನಿ. ಇವಾಗ ಬಾಸುಮತಿ ಅಕ್ಕಿನ ನೀರಲ್ಲಿ ಹಾಕ್ಕೊಂಡು ನೆಕ್ಸ್ಟು ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಅನಾನಸ್ ಹೂವು, ಲವಂಗ ಮತ್ತು ಉಪ್ಪು ಸ್ವಲ್ಪ, ಯಾಕಂದರೆ ಮ್ಯಾರಿನೇಟಿಗೆ ಹಾಕ್ಕೊಂಡಿದ್ವಲ್ಲ ಹಂಗಾಗಿ. ನೆಕ್ಸ್ಟು ತುಪ್ಪ 1 ಸ್ಪೂನು, ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ಏನು ಬೇಡ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಾದಮೇಲೆ ಅನ್ನ ಈ ಥರ ಆಗಿರುತ್ತಲ್ವ ಬಾಸುಮತಿ ಅಕ್ಕಿ, ಜಾಸ್ತಿ ಬೇಯಿಸ್ಕೊಳ್ಬಾರ್ದು ಬಾಸುಮತಿ ಅಕ್ಕಿನ, 70% ಸಾಕು, ಜಾಸ್ತಿ ಏನು ಬೇಯಿಸ್ಕೊಂಡು ಬೇಡ, ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನೆಕ್ಸ್ಟ್ ಅದನ್ನು ನೀರಿರುತ್ತಲ್ವ ಅದನ್ನು ಬಸ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ಬೇರೆ ಕಡಾಯಿ ತೊಗೊಳ್ತಿದ್ದೀನಿ ದೊಡ್ಡದು ಸ್ವಲ್ಪ. ಆ ಕಡಾಯಿಗೆ ಆವಾಗಲೇ ಚಿಕನ್ನ ಮ್ಯಾರಿನೇಟ್ ಮಾಡಿದ್ವಲ್ಲ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ನಾನು ಆಲ್ಮೋಸ್ಟ್ ಚಿಕನ್ ಮ್ಯಾರಿನೇಟ್ ಮಾಡಿದ್ದೀನಲ್ಲ ಅದನ್ನು 4 ಅವರ್ಸ್ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಬಾಸುಮತಿ ರೈಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಮೇಲೇ ಸ್ಪ್ರೆಡ್ ಮಾಡ್ತಿದ್ದೀನಿ ಫುಲ್ಲು. ನೆಕ್ಸ್ಟು ಇದ್ರ ಮೇಲೆ ಹಾಕೋಕ್ಕೆ ಕೇಸರಿ ದಳದ್ದು ಹಾಲು ಮಾಡ್ಕೊಂಡಿದ್ದೀನಿ ಮುಂಚೆನೇ. ಹೇಗೆ ಮಾಡ್ಕೊಳ್ಳೋದು ಅಂದರೆ, ಸ್ವಲ್ಪ ಕೇಸರಿ ದಳ ಬರುತ್ತಲ್ಲ ಕಾಶ್ಮೀರಿ ಸ್ಯಾಫ್ರನ್, ಅದನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಹಾಲು ಹಾಕ್ಕೊಳ್ಬೇಕು. ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ಆವಾಗಲೇ ಫ್ರೈ ಮಾಡಿ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು 2 ಸ್ಪೂನ್ ತುಪ್ಪ. ಇವಾಗ ಕೇಸರಿ ದಳದ ಹಾಲು ಹಾಕ್ಕೊಳ್ತಿದ್ದೀನಿ ಕಾಶ್ಮೀರಿ ಸ್ಯಾಫ್ರನ್ದು. ನೆಕ್ಸ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇವಾಗ ಎಲ್ಲ ಹಾಕ್ಕೊಂಡ್ಮೇಲೆ ಇದನ್ನು ಸ್ಟವ್ ಮೇಲೆ ಇಡ್ತೀನಿ. ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು, ಹೈ ಫ್ಲೇಮ್ ಮಾಡಬಾರ್ದು. ಸ್ಟವ್ ಮೇಲೆ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ತೀನಿ. ಲಿಡ್ನ ಮತ್ತೆ ಓಪನ್ನೇ ಮಾಡಬಾರ್ದು. ಇದು ನಾನು ಬಿರಿಯಾನಿ ಮಾಡೋಕ್ಕಂತಲೇ ಕಡಾಯಿ ತೊಗೊಂಡಿರೋದು, ಹಾಗಾಗಿ ನಾನು ಸಿಲ್ವರ್ ರ್ಯಾಪರ್ ಏನು ಯೂಸ್ ಮಾಡಲ್ಲ. ನೀವು ಬೇಕಾದ್ರೆ ಸಿಲ್ವರ್ ರ್ಯಾಪರ್ನ ಯೂಸ್ ಮಾಡಿಕೊಂಡು ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೋದು. ಓನ್ಲಿ 30 ಮಿನಿಟ್ಸ್ ಸಾಕು ಇದು ರೆಡಿ ಆಗೋಕ್ಕೆ. ನೋಡ್ತಾ ಇದ್ದೀರಲ್ಲ, ಹೈದ್ರಾಬಾದಿ ಬಿರಿಯಾನಿ ರೆಡಿಯಾಗಿದೆ. ಇವಾಗ ನಾನು ಇದ್ರ ಜೊತೆಗೆ ರಾಯ್ತನ ಮಾಡ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಾವು ಇಟ್ಸ್ ರೆಡಿ ಟು ಸರ್ವ್ ಆ್ಯಂಡ್ ಟೇಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮನೆ ಅಡುಗೆ ಚಾನಲ್ನ. ಥ್ಯಾಂಕ್ ಯು.